ಕೂಡ ಯೂಟ್ಯೂಬ್ ಮಾಧ್ಯಮದ ಮೂಲಕ ನಾನು ನೋಡಿದೆ. ಸುಮಾರು 6 ತಿಂಗಳ ಹಿಂದೆ ಒಬ್ಬರು ಸಚಿವರು ಮಲ್ಲಿಕಾರ್ಜುನ್ ಅಂತ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಚಿವರು ಎಸ್ ಮಲ್ಲಿಕಾರ್ಜುನ್ ಅಂತ, ದಾವಣಗೆರೆ ಶಾಸಕರು, ಅವರು ಕೂಡ ಹಾಗೆ ಮಾತಾಡಿದರು. ಈಗ ಮುನರತ್ನಂ ನಾಯ್ಡು ಅವರು ಅದನ್ನೇ ಮಾತಾಡಿದ್ದಾರೆ. ಒಬ್ಬರು ಕಾಂಗ್ರೆಸ್ ಪಕ್ಷದವರು ಎಸ್ ಮಲ್ಲಿಕಾರ್ಜುನ್, ಮುನರತ್ನಂ BJP ಪಕ್ಷದವರು. ಇವರಿಬ್ಬರು ಒಂದೇ ಲ್ಯಾಂಗ್ವೇಜ್ ಮಾತಾಡಿದ್ದಾರೆ ಅನ್ನೋದು ಇಲ್ಲಿ ಭಾಳ ಮಹತ್ವ. ಮತ್ತು ಈ ಭಾಷೆ ಇವ್ರ ಬಾಯಲ್ಲಿ ಯಾಕೆ ಬರ್ತದೆ ಅಂತಂದರೆ, ಅವರ ಮೇಲ್ಜಾತಿ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯಿಂದ ಈ ಭಾಷೆ ಬರ್ತದೆ. ಭಾರತದ ಸಂವಿಧಾನ ಇವ್ರಿಗೆ ಪಾಠ ಮಾಡಿರೋದೇನು ಅಂತಂದರೆ, ನೀನು ಶಾಸಕನಾದ ಮೇಲೆ, ಸಚಿವನಾದ ಮೇಲೆ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಗೌರವಿಸಬೇಕು ಅನ್ನೋದು. ಆದರೆ ಇವರು ಶಾಸಕರಾದ್ರೂ ಸಚಿವರಾದ್ರೂ ಆ ಮೇಲ್ಜಾತಿಯ ಕೀಳು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಹೋಗಿಲ್ಲ. ಹಾಗಾಗಿ ನಿನ್ನೆ ದಿನವೇ ನಾವು ಇದನ್ನು ವಿರೋಧ ಮಾಡಿದ್ವಿ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇದನ್ನು ತೀವ್ರವಾಗಿ ತಗೊಂಡಿದ್ದಾರೆ. ಮತ್ತು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಂತ ನಾವು ಬೇರೆ ಬೇರೆ ಮೂಲದಲ್ಲಿ ಹೇಳಿದ್ವಿ. ಕಂಪ್ಲೇಂಟ್ ಆಗಿದೆ, ಇವತ್ತು ಅರೆಸ್ಟ್ ಆಗಿದ್ದಾರೆ. ಒಬ್ಬ ಶಾಸಕನಾದ ಮೇಲೂ ಆ ಮೇಲ್ಜಾತಿ ಮನಸ್ಥಿತಿ ಇದೆ ಅಲ್ಲ, ಅದರಿಂದ ಆಚೆ ಬರದೇ ಇದ್ದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಆಗ್ಬೋದು ಅಥವಾ ಮುನರತ್ನಂ ಇರ್ಬೋದು, ಇವರಿಬ್ಬರಿಗೂ ಜನ ಪಾಠ ಕಲಿಸ್ತಾರೆ. ವಿಶೇಷವಾಗಿ ದಲಿತರು ಇವ್ರಿಗೆ ಪಾಠ ಕಲಿಸ್ತಾರೆ.